وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ನೀವು ಜಂಕ್ ಫುಡ್ ಪ್ರಿಯರೇ? ಹಾಗಿದ್ದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿಮ್ಮ ಬಗ್ಗೆ ಹೇಳಿದ್ದೇನು ಗೊತ್ತೇ? ಇನ್ಶಾ ಅಲ್ಲಾ ಈ ಒಂದು ಹದೀಸ್ ತರಗತಿ ಮೂಲಕ ನಾವೆಲ್ಲರೂ ತಿಳಿಯಬೇಕಾದಂತಹ ಒಂದು ಮುನ್ನೆಚ್ಚರಿಕೆ ಇದೆ. ಇಮಾಮ್ ಅಬು ದಾವೂದ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಇಮ್ರಾನ್ ಇಬ್ನ್ ಹುಸೈನ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಖೈರು ಉಮ್ಮತಿ ಅಲ್ ಕರ್ನುಲ್ಲದಿ ಬುಇಸ್ತು ಫೀಹಿಂ, ನನ್ನ ಸಮುದಾಯದಲ್ಲಿ ಅತ್ಯುತ್ತಮವಾದಂತಹ ಸಮುದಾಯ ಅದು ನಾನು ಇರುವಂತಹ ಸಮುದಾಯವಾಗಿದೆ. ಈ ಉಮ್ಮತ್ತಿನಲ್ಲಿ ಅತ್ಯುತ್ತಮವಾದಂತಹ ಉಮ್ಮತ್ ಅದು ನಾನು ಇರುವಂತಹ ಈ ಒಂದು ಸಮುದಾಯವಾಗಿದೆ. ಸುಮ್ಮಲ್ಲದೀನ ಯಲೂನಹುಂ ಸುಮ್ಮಲ್ಲದೀನ ಯಲೂನಹುಂ, ನಂತರ ನನ್ನ ನಂತರ ಬರುವಂತಹ ಒಂದು ಸಮುದಾಯ, ಅದರ ನಂತರ ಬರುವಂತಹ ಸಮುದಾಯ. ವಲ್ಲಾಹು ಅಅಲಮು ಅذكر ಸಾಲಿಸ ಅಮ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 3 ಬಾರಿ ಸುಮ್ಮಲ್ಲದೀನ ಯಲೂನಹುಂ ಎಂದು ಹೇಳಿದ್ದಾರೋ ಇಲ್ಲವೋ ಎಂದು ನನಗೆ ಗೊತ್ತಿಲ್ಲ. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಸುಮ್ಮ ಯಲ್ಹರುಲ್ ಕೌಮು, ನಂತರ ಒಂದು ವಿಭಾಗ ಜನತೆ ಬರ್ತಾರೆ. ಎಂತಹ ಜನರು ಅಂದರೆ ಯಶ್ಹದೂನ, ಅವರು ಸಾಕ್ಷಿ ನಿಲ್ತಾರೆ. ಅಂದರೆ ಎಲ್ಲ ವಿಷಯಕ್ಕೂ ಕೂಡ ಮುಂದೆ ಬಂದು ಸಾಕ್ಷಿ ನಿಲ್ತಾರೆ. ವಲಾ ಯುಸ್ತಶ್ಹದೂನ, ಅವರೊಂದಿಗೆ ಯಾರೂ ಕೂಡ ನೀವು ಸಾಕ್ಷಿ ನಿಲ್ಲಿ ಎಂದು ಹೇಳಿಲ್ಲ, ಯಾರೂ ಕೂಡ ಸಾಕ್ಷಿ ನಿಲ್ಲಲು ಅವರೊಂದಿಗೆ ಒತ್ತಾಯ ಮಾಡಲಿಲ್ಲ. ಆದರೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೂ ಅದು ಸತ್ಯವಾಗಲಿ ಅಸತ್ಯವಾಗಲಿ, ತಾನು ಕೇಳಿದ್ದಾಗಲಿ ಕೇಳದಂತಹ ವಿಷಯವಾಗಲಿ, ಯಾರೋ ಹೇಳಿದಂತಹ ಯಾರೋ ಮಾಡಿದಂತಹ ವಿಷಯವಾಗಲಿ, ತನ್ನ ಕಣ್ಣಿನಿಂದ ನೋಡದಂತಹ ವಿಷಯವಾದರೂ ಕೂಡ ಅದಕ್ಕೆ ತಟ್ಟನೆ ಹೋಗಿ ಸಾಕ್ಷಿ ನಿಲ್ಲುವಂತಹ ಒಂದು ಸ್ವಭಾವ ಆ ಒಂದು ಜನತೆಗೆ ಬರಲಿದೆ ಎಂದು. ಖಂಡಿತವಾಗಿ ಇಂದು ನಮ್ಮ ನಡುವೆ ಈ ರೀತಿಯಾದಂತಹ ವಿಷಯ ವ್ಯಾಪಕವಾಗಿದೆ. ಅಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಆ ವಿಷಯದ ಕುರಿತು ಏನೂ ಗೊತ್ತಿಲ್ಲದಂತಹ ವ್ಯಕ್ತಿ ಬಂದು ನಾನು ನೋಡಿದ್ದೇನೆ ನನಗೊತ್ತು ಎಂದು ಹೇಳಿ ಸಾಕ್ಷಿ ನಿಲ್ಲುವಂತಹ ಸ್ವಭಾವ. ಅದೇ ರೀತಿ ವಯಂದಿರೂನ, ಹರಕೆ ಹಾಕುವಂತಹ ಸ್ವಭಾವ. ಅಂದರೆ ಎಲ್ಲ ವಿಷಯಕ್ಕೂ ಕೂಡ ಅವರು ಹರಕೆ ಹಾಕ್ತಾರೆ, ಆದರೆ ವಲಯೋಫೂನ, ಆ ಹರಕೆಯನ್ನು ನೆರವೇರಿಸಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿ ಸಮಸ್ಯೆಗಳು ಬಂದಾಗ ಹರಕೆ ಹಾಕುವಂತಹ ಸ್ವಭಾವ ಎಲ್ಲರಿಗೂ ಇದೆ, ಅದು ಒಳ್ಳೆಯ ಸ್ವಭಾವವೇ. ಆದರೆ ಆ ಹಾಕಿದಂತಹ ಹರಕೆಯನ್ನು ನೆರವೇರಿಸಬೇಕು, ಆ ನೆರವೇರಿಸುವಂತಹ ಸ್ವಭಾವ ಇಲ್ಲ, ಅದನ್ನು ಮರೆತು ಹೋಗ್ತಾರೆ. ಸಮಸ್ಯೆಗಳು ಬಂದಾಗ ಹರಕೆ ಹಾಕ್ತಾರೆ, ಆ ಸಮಸ್ಯೆಗಳು ನೆರವೇರಿದಾಗ ಈ ಹರಕೆಯನ್ನು ನೆರವೇರಿಸಲು ಮರೆತು ಹೋಗ್ತಾರೆ. ಅದೇ ರೀತಿ ವಯಹೂನೂನ, ಅವರು ವಂಚನೆ ಮಾಡುವಂತಹ ವಂಚಿತರಾಗಿರುತ್ತಾರೆ. ವಲಯೋತಮನೂನ, ಅವರೊಂದಿಗೆ ಯಾರೂ ಕೂಡ ವಿಶ್ವಾಸವಿಡಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ವಂಚನೆಯನ್ನು ಮಾಡಿ ಮುನ್ನುಗ್ಗುವಂತಹ ಒಂದು ಸಮುದಾಯ. ಅವರನ್ನು ವಿಶ್ವಾಸವಿಡಲು ಯಾರಿಗೂ ಧೈರ್ಯವಿಲ್ಲ. ಇನ್ನು ನಮ್ಮ ನಡುವೆ ಆ ರೀತಿಯಾಗಿದೆ. ತಂದೆಗೆ ಮಗನೊಂದಿಗೆ ವಿಶ್ವಾಸವಿಲ್ಲದಂತಹ ಕಾಲ, ಸಹೋದರನಿಗೆ ತನ್ನ ಸಹೋದರಿಯೊಂದಿಗೆ ಅಥವಾ ಅಣ್ಣನಿಗೆ ತಮ್ಮನೊಂದಿಗೆ ವಿಶ್ವಾಸವಿಲ್ಲದಂತಹ ಒಂದು ಕಾಲ ಇಂದು ಬಂದಿದೆ. ವಯಫ್ಶು ಫೀಹಿ ಮುಸ್ಲಿಮನು, ಖಂಡಿತವಾಗಿಯೂ ಅವರು ಹೊಸ ಥರದ ಆಹಾರಗಳ ಮೇಲೆ ವ್ಯಾಮೋಹವನ್ನಿಟ್ಟಂತಹ ವ್ಯಕ್ತಿಗಳಾಗಿದ್ದಾರೆ. ಎಲ್ಲಿ ಹೊಸ ಥರದ ಆಹಾರ ಬಂದಿದೆಯೋ ಅಲ್ಲಿಗೆ ತಟ್ಟನೆ ಹೋಗಿ ಅದನ್ನು ತಿನ್ನುವಂತಹ ಸ್ವಭಾವ ಅವರಲ್ಲಿ ಇದೆ ಎಂದು. ಇಲ್ಲಿ ಪ್ರತ್ಯೇಕವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಸಮುದಾಯದ ಕುರಿತಾಗಿದೆ ಹೇಳಿದ್ದು. ನಾನು ಇರುವಂತಹ ಸಮುದಾಯ ಅದು ಉತ್ತಮ ಸಮುದಾಯವಾಗಿದೆ, ಅದರ ನಂತರದ ಸಮುದಾಯ, ಅದರ ನಂತರದ ಸಮುದಾಯ, ಅದರ ನಂತರ ಬರುವಂತಹ ಸಮುದಾಯ, ಆ ಒಂದು ಸಮುದಾಯದಲ್ಲಿ ಅಂದರೆ ಈಗ ಈ ಹೋಗುತ್ತಿರುವಂತಹ ನಾವು ಜೀವಿಸ್ತಿರುವಂತಹ ಈ ಸಮುದಾಯದ ಕುರಿತಾಗಿದೆ. ಇಂದು ಸಾಕ್ಷಿ ನಿಲ್ಲಲು ಜನರಿದ್ದಾರೆ, ಆದರೆ ಅವರೊಂದಿಗೆ ಯಾರೂ ಕೂಡ ನೀವು ಸಾಕ್ಷಿ ನಿಲ್ಲಿ ಎಂದು ಹೇಳಿಲ್ಲ. ಹರಕೆ ಹಾಕಲು ಜನರಿದ್ದಾರೆ, ಆದರೆ ಆ ಹರಕೆಯನ್ನು ನೆರವೇರಿಸಲು ಯಾರೂ ಇಲ್ಲ. ಇಂದು ವಿಶ್ವಾಸಿ ಎಂದು ನಡೆದುಕೊಳ್ಳುವಂತಹ ಜನರಿದ್ದಾರೆ, ಆದರೆ ಯಾರೂ ಕೂಡ ಅವರ ಮೇಲೆ ವಿಶ್ವಾಸವಿಡ್ತಾ ಇಲ್ಲ. ಎಲ್ಲಿ ಜಂಕ್ ಫುಡ್ ಇದೆಯೋ, ಎಲ್ಲಿ ಆಹಾರದ ಮೇಳ ಇದೆಯೋ ಅಲ್ಲಿ ಜನರು ಸಾಗರದಂತೆ ಹೋಗುವಂತಹ ಒಂದು ದೃಶ್ಯ ನಮ್ಮ ಮುಂದೆ ಕಾಣ್ತಾ ಇದೆ. ಎಲ್ಲಿ ಧಾರ್ಮಿಕ ವಿಷಯವಿದೆಯೋ ಅಲ್ಲಿಗೆ ಯಾರೂ ಕೂಡ ಹೋಗ್ತಾ ಇಲ್ಲ. ಆಹಾರದ ಹಿಂದೆ ಅಂದರೆ ಆಹಾರದ ಮೇಲೆ ವ್ಯಾಮೋಹವನ್ನು
ಪ್ರಕಟಿಸುವಂತಹ ಒಂದು ಸಮುದಾಯ ಬರಲಿದೆ. ಆ ಸಮುದಾಯ ಅವರು ಒಳ್ಳೆಯ ಸಮುದಾಯವಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಆದ್ದರಿಂದ ಈ ಒಂದು ಸಮುದಾಯದಲ್ಲಿ ಎಲ್ಲರೂ ಕೂಡ ಉತ್ತಮರಲ್ಲ ಎಂದು ಹೇಳಲು ನಮಗೆ ಸಾಧ್ಯವಿಲ್ಲ. ಆದರೆ ನಾವು ಮಾಡಬೇಕಾದದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೀಡಿದಂತಹ ಈ ಮುನ್ನೆಚ್ಚರಿಕೆಯಲ್ಲಿ ಯಾವುದೇ ಒಂದು ಕೂಡ ನಮ್ಮ ಜೀವನದಲ್ಲಿ ಉಂಟಾಗಬಾರದು. ಈ ಒಂದು ಸಂಗತಿಗಳಿಂದ ನಾವು ರಕ್ಷೆ ಹೊಂದುವುದಾದರೆ, ಇಲ್ಲಿ ನಾವು ಕೊನೆಯದಾಗಿ ಹೇಳಿದಂತಹ ಆಹಾರದ ಕುರಿತು, ಆಹಾರ ತಿನ್ನಬೇಕು. ಕಾರಣ ಇಲ್ಲಿ ಜೀವಿಸಲಿಕ್ಕೋಸ್ಕರ, ಆರಾಧನೆಯನ್ನು ಮಾಡಲಿಕ್ಕೋಸ್ಕರ ನಮಗೆ ಶಕ್ತಿ ಬೇಕಾದರೆ ನಾವು ಆಹಾರವನ್ನು ತಿನ್ನಬೇಕು. ಆದರೆ ಆಹಾರದಲ್ಲಿ ವ್ಯಾಮೋಹವನ್ನು ಪ್ರಕಟಿಸುವಂತಹ ಒಂದು ಸ್ವಭಾವ ನಮಗಿರಬಾರದು. ಆಹಾರವನ್ನು ನಾವು ಜೀವಿಸಲಿಕ್ಕೋಸ್ಕರ ತಿನ್ನಬೇಕೇ ಹೊರತು ಜೀವನವನ್ನು ಆಹಾರಕ್ಕೋಸ್ಕರ ನಾವು ಮುಡಿಪಾಗಿಸಿಡಬಾರದು. ನಮ್ಮ ಜೀವನ ಯಾವತ್ತೂ ಕೂಡ ಅಲ್ಲಾಹನಿಗೆ ಆರಾಧನೆಯನ್ನು ಮಾಡಲಿಕ್ಕೋಸ್ಕರ, ಸತ್ಕರ್ಮವನ್ನು ಮಾಡಲಿಕ್ಕೋಸ್ಕರ ನಾವು ವೆಚ್ಚ ಮಾಡಬೇಕೇ ಹೊರತು ಈ ಇಹಲೋಕವನ್ನು ಆಸ್ವಾದಿಸಲಿಕ್ಕೋಸ್ಕರ ನಾವು ಯಾವತ್ತೂ ಕೂಡ ಮಾಡಬಾರದು. ಅಲ್ಲಾಹ ನಮ್ಮನ್ನು ಈ ರೀತಿಯಾದಂತಹ ಫಿತನೆಗಳಿಂದ ಸಂರಕ್ಷಿಸಿ ಒಳ್ಳೆಯ ಸಮುದಾಯವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಷ್ಟಪಟ್ಟಂತಹ ಉಮ್ಮತ್ತಿನಲ್ಲಿ ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.